ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಹೆವಿ ಅಂದರೆ ಹೆವಿ ಖುಷಿ ಆಗತ್ತೆ. ಅದಕ್ಕೆ ನಮ್ಮ ಟೀಮ್ ಇಂಡಿಯಾದವರು ಫೈನಲ್ಗೆ ಹೋದರು. ಟೀಮ್ ಇಂಡಿಯಾಗೆ ಫೈನಲ್ಗೆ ಹೋಗೋದು ಒಂದು ಕಡೆ ಇರಲಿ, ನಮ್ಮ ಟೀಮ್ ಇಂಡಿಯಾದಾಗ ಇವತ್ತು ಸ್ಪೆಷಲ್ ಪಾರ್ಸಲ್ ಯಾರು ಕೊಡ್ಬೇಕಂದ್ರೆ ಒಂದು ನಮ್ಮ ಏನು ಪಕ್ಕನ ಬಿಡ ಶಿರಾತಲ್ಲ, ಪಕ್ಕಕ್ಕೆ ಪಾರ್ಸಲ್ ಕೊಡ್ಬೇಕು. ಯಾರು ಒಂದು ಸಂಜು ಸ್ಯಾಮ್ಸನ, ಇನ್ನೊಂದು ಅಕ್ಷರ್ ಪಟೇಲ್. ಎದಕ್ಕಾರ ಇವರಿಬ್ಬರು ಹೆಸರು ಯಾಕೆ ಹೇಳ್ತಾರೆ, ಇವತ್ತು ನಮ್ಮ ಟೀಮ್ ಇಂಡಿಯಾ ಗೇಮ್ ಚೇಂಜ್ ಮಾಡಿದರೆ ಇವರಿಬ್ಬರು. ಒಂದು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಒಳಗೆ ಚೇಂಜ್ ಮಾಡಿದರೆ, ಅಕ್ಷರ್ ಪಟೇಲ್ ಬರೀ ಫೀಲ್ಡಿಂಗ್ ಒಳಗೆ ಗೇಮ್ ಚೇಂಜ್ ಮಾಡಿದರು. ಇನ್ನೊಂದು ಜಾಕಾಬ್ ಬೆಥೆಲ್ ಏನು ಅದು ಆಡಿದ್ದು, ನಮ್ಮ RCB ಪ್ಲೇಯರ್ ಅದು ಒಂದು ಕಡೆ ಖುಷಿ ಪಡಬೇಕು, ಏನು ನಮ್ಮ ಇಂಡಿಯಾದವ್ರ ಮೇಲೆ ಈ ಪರಿ ಆಡಿದ್ರೆ ದುಃಖ ಪಡಬೇಕು ಒಂದು ಗೊತ್ತಾಗಲಿಲ್ಲ. ಈ ಪರಿ ಬ್ಯಾಟಿಂಗ್ ಆಡ್ತಾರೆ ಅನಿಸ್ಬಿಡ್ತು ನನಗೆ. ಕರೆ ರಿಯಲ್ ಸಂಜು ಸ್ಯಾಮ್ಸನ್ ಅವರು ಇವತ್ತು ಆಡಿದ್ದು ನನಗೆ ಹೆಂಗೆ ಅನ್ಸರ್, ಈಗ ನಮ್ಮ ಇಂಡಿಯಾ ವರ್ಸಸ್ ಇದು RCB ಮತ್ತು RCB KKR ಮ್ಯಾಚ್ ಏನಿತ್ತಲ್ಲ 2020 ಬಿಗಿನರ್ 2007ರಾಗ ಏನು ಅನ್ಸುತ್ತೆ, 2007ರಾಗ ಏನು RCB KKR ನಡೆದಿತ್ತಲ್ಲ, ಹತ್ರ ಬ್ರೆಂಡನ್ ಮೆಕ್ಲಮ್ ಏನು ಆಡಿದ್ರು ಅದೇ ಇನ್ನಿಂಗ್ಸ್ ನೆನಪತ್ತು ನನಗರೆ. ರಿಯಲ್ ನಮ್ಮ ಮನ್ಯಾಗ ಆಯ್ತು ಎಲ್ಲ ಕಡೆ ಹೇಳಿದ್ದೆ, ಈ ಪರಿ ಆಡ್ಲತ್ತಾರೋ ಪಕ್ಕ ಏನೋ ಮಾಡೋಕೆ ಕಾಣಿಸ್ತಾರೋ ಅಂತ ಅನ್ಕೊಂಡೆ. ಔಟ್ ಆಗಿರ್ಲಿಕ್ಕೆ ಮತ್ತು ಬೇರೆ ತೆಗೆದಾನೆ ಇತ್ತು. ಸಂಜು ಸ್ಯಾಮ್ಸನ್ ಅವ್ರು ಪಕ್ಕ ಕುಂಡಿಸಿದ್ರು ಇವತ್ತಾರೆ. ಒಂದು ಸ್ವಲ್ಪ ಬ್ಯಾಡ್ಲಕ್ಕೈತೆ ಹೇಳ್ಬೇಕು, ಅಂದರೂ ಡ್ಯಾಮೇಜ್ ಮಾಡಿದ್ದು ಒಂದು ಸ್ವಲ್ಪ ಅಲ್ಲ, ಅಟ್ಟಿಟ್ಟಲ್ಲ ಡ್ಯಾಮೇಜ್ ಮಾಡಿದ್ದು ನಮ್ಮ ಬೂಮ್ರಾ ಅಂತ ಸಂಜು ಸ್ಯಾಮ್ಸನ್ ಅವರು. ಈ ಪರಿ ಬ್ಯಾಟಿಂಗ್ ಅಂತ ಇಲ್ಲಿ ನೋಡಿಲ್ಲ, ಅದಕ್ಕೆ ಒಬ್ರಿಗೆ ಇಲ್ಲ, ಎಲ್ಲರಿಗೆ ಸಖತ್ತಾಗೆ ತೊಗೊಂಡ್ರು. ಒಂದು ಈ ಯಾರಂದ್ರೆ ಒಂದು ಈ ಬೂಮ್ರಾಗೂ ತೊಗೊಂಡ್ರು, ಅದು ಬೂಮ್ರಾ ಅಂತ ಸಾರಿ, ಈ ಜಿಮ್ಮಿ ಓವರ್ಟನ್, ಜೋಫ್ರಾ ಆರ್ಚರ್, ಆದಿಲ್ ರಶೀದ ಮತ್ತು ವಿಲ್ ಜಾಕ್ಸ್ ಹತ್ತು ಎಲ್ಲ ಅಂದರೆ ಎಲ್ಲರಿಗೆ ಸಾಮೂಹಿಕವಾಗಿ ಫೈಡ್ ಅಂತ ಏಟು ಬಿದ್ದು ಇವತ್ತು. ಪಕ್ಕ ಹೆವಿ ಅಂದರೆ ನಮ್ಮವ್ರಂತ ಫುಲ್ ಕುಣಿದಾಡ್ತಾರೆ ನಮ್ಮ ಇಂಡಿಯಾ ಫ್ಯಾನ್ಸ್ ಅಂತೂ. ಮಾಡ್ಲತ್ತಾರೆ ಇಂಗ್ಲೆಂಡ್ ಫ್ಯಾನ್ಸು ಆಟೋ ಹಿಂಗೆಲ್ಲ ಮಾಡತ್ತಿರ್ತಾರೆ. ಏನೂ ನಡೀಲಿಲ್ಲ ಇವತ್ತು ಆಟ. ಅಲ್ಲ ಸಂಜು ಒಂದು ಮನುಷ್ಯನ ಟೈಮ್ ಹಿಂಗೆ ಇರುತ್ತಂದ್ರೆ ವರ್ಲ್ಡ್ ಕಪ್ ಚಾಲು ಆಗೈತೆ ಮುಂಚೆಲ್ಲರಿ ಅನ್ಕೊಂಡಿದ್ರು ಸಂಜು ಸ್ಯಾಮ್ಸನ್ ಡಬ್ಬಾ ಪ್ಲೇಯರ್ಗಳು. ಸಂಜು ಸ್ಯಾಮ್ಸನ್ ಏನು ತೆಗೆದು ನಡೆಯಲ್ಲ. ಸಂಜು ಸ್ಯಾಮ್ಸನ್ನ ಸುಳ್ಳ ಪಿಕ್ ಮಾಡೋರು ಇಂಡಿಯಾ ಟೀಮಿಗೆ ವರ್ಲ್ಡ್ ಕಪ್ಪಿಗೆ. ಸಂಜು ಸ್ಯಾಮ್ಸನ್ ಅವ್ರ ಬಳಿ ಯಾರನ್ನ ತೊಗೋಬೇಕಾಯ್ತು, ಹೀಗೆಲ್ಲ ಮಾತಾಡಿದ ಮಂದಿಗೆ ಸಂಜು ಸ್ಯಾಮ್ಸನ್ ಚೀಟ, ಸಂಜು ಸ್ಯಾಮ್ಸನ್ ಇಸ್ ಗೋಟ್, ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಐತೆ ಏನು ಹೇಳ್ತಾರಲ್ಲ, ಅದನ್ನೆಲ್ಲ ಒಂದು ಅವಮಾನನ ಸನ್ಮಾನಕ್ಕೆ ಹೆಂಗೆ ಬದಲಾಯಿಸ್ಕೋಬೇಕಂತೇಳಿ ನಮ್ಮ ಯಾರೋ ಸಂಜು ಸ್ಯಾಮ್ಸನ್ ನೋಡಿ ಕಲಿಬೇಕು. ಓಕೆ, ಇದು ನಮ್ಮ ಜೀವನದಲ್ಲಿ ಪಾಠ ಅಂತ ಹೇಳ್ಬೇಕು. ಸಂಜು ಸ್ಯಾಮ್ಸನ್ ಆಡಿದ್ದು ನೋಡ್ರೆ ಒಂಥರ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೊಂದು ನಮ್ಮ ಅಕ್ಷರ್ ಪಟೇಲ್ ಅವ್ರಿಗೆ ಎದಕ್ಕೆ ಹೇಳ್ಬೇಕಾರೆ, ಅಕ್ಷರ್ ಪಟೇಲ್ ಅವ್ರ ಕ್ಯಾಚಿಂಗ್ ಅಂದರೆ ಬೆಸ್ಟ್ ಈಸ್ ಲೈಫ್ ಅಂತ ಹೇಳ್ಬೇಕು. ಎದಕ್ಕೆ ಈ ಪರಿನ ನೆಕ್ಸ್ಟ್ ಲೆವೆಲ್ ಆಡ್ತಾ ಅನ್ನಿಸ್ಬಿಡ್ತು ನನಗರೆ. ಚಾಲು ಹಿಂಗೂ ಕ್ಯಾಚ್ ಹಿಡಿಬೋದಾತೇವು. ಮೇನ್ ಇವ್ರು ಹಿಡಿದಿದ್ದು ಮೂರು ಕ್ಯಾಚ್ ಹೆವಿ ಡಿಪೆಂಡ್ ಆಗಿದ್ವು. 2 ಕ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್. ಏನಂದ್ರೆ ಒಂದು ಇದು ಯಾರು ಜಾಕಾಬ್ ಬೆಥೆಲ್, ಇನ್ನೊಂದು ಹ್ಯಾರಿ ಬ್ರೂಕೋದು. ಜಾಕಾಬ್ ಬೆಥೆಲ್ ಹ್ಯಾರಿ ಬ್ರೂಕ್ ಕ್ಯಾಚ್ ಅಂತರು ನೆಕ್ಸ್ಟ್ ಹತ್ರ. ಹ್ಯಾರಿ ಬ್ರೂಕ್ ಅವ್ರ ಕ್ಯಾಚ್, ಜಾಕಾಬ್ ಬೆಥೆಲ್ ಇಬ್ಬರದ್ದು ಕ್ಯಾಚ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಎದಕ್ಕೆ ಒಂದು ಕ್ಯಾಚ್ ಹ್ಯಾರಿ ಬ್ರೂಕ್ ಕ್ಯಾಚ 21 ಬಿಟ್ರೆ ಹಿಂದೆ ಹುಡ್ಕೋತೋಗಿ, 21 ಬಿಟ್ರೆ ಹಿಂದೆ ಹುಡ್ಕೋತೋಗಿ. ರಿಯಲ್ ಹೇಳ್ತೀನಿ, 21 ಬಿಟ್ರೆ ಹಗರಿಲ್ಲ, 21 ಬಿಟ್ರೆ ಹಿಂದೆ ಹುಡ್ಕೋತೋಗಿ ಕ್ಯಾಚ್ ಹಿಡಿದ್ರು. ನೆಕ್ಸ್ಟ್ ಇನ್ನೊಂದು ಜಾಕಾಬ್ ಬೆಥೆಲ್ ಅವ್ರ ಕ್ಯಾಚ್ ಇತ್ತು, ಬೌಂಡ್ರಿಲಿಂದ ಹೊರಗೆ ಹೋಗಿ ಇನ್ನೇನು ಹೋಗ್ಬೇಕನ್ನೋ ಟೈಮಿಗೆ ಕ್ಯಾಚ್ ಹೊರಗೆ ಹೋಗೋದ, ಕ್ಯಾಚ್ ಹಿಡಿಸಿ ಔಟ್ ತೆಗೆದ್ರು ಇವತ್ತು ಜಾಕಾಬ್ ಬೆಥೆಲ್ ಅವ್ರನ್ನ. ಏನಂದ್ರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗು ನೆಕ್ಸ್ಟ್ ಲೆವೆಲ್, ಫೀಲ್ಡಿಂಗ್ ಆ್ಯಟ್ಲೀಸ್ಟ್ ಬೆಸ್ಟ್ ಅಂತ ಹೇಳ್ಬೇಕು. ಈಗೇನು 2-3 ದಿವಸ ಅಂದ್ರೆ ಅಸಹ್ಯ ಆಗ್ಲತ್ತಿದ್ದೆವು ನಾವು. ನಮ್ಮ ಇಂಡಿಯಾ ಟೀಮ್ ಕ್ಯಾಚಿಂಗ್ ಸುದ್ದಿಲ್ಲ ಹಿಂಗೆ ಅತ್ತೆ ಎಲ್ಲ ಮಾತಾಡ್ಲತ್ತಿರು. ಎಲ್ಲರಿಗೆ ಬರೋಬ್ಬರಿ, ಸ್ಪೆಷಲಿ ಅಮೀರ್ ಖಾನ್, ಇದು ಅವಪ್ಪ ಮೊಹಮ್ಮದ್ ಅಮೀರ್, ಪ್ರತಿ ಮ್ಯಾಚ್ ನಿಮ್ಮ ಪ್ರಿಡಿಕ್ಷನ್ ಸುದ್ದಾಗಲ್ಲ. ಏನು ಹೇಳ್ತಿದ್ದ, ಇವತ್ತು ಇಂಗ್ಲೆಂಡ್ದವ್ರು ಗೆಲ್ತಾರೆ, ಇಂಡಿಯಾದವ್ರು ಸೋಲ್ತಾರೆ ಅಂತದ. ನೋಡಿ ಅಪ್ಪು ಗೊತ್ತಾಗತ್ತೆ ನಿಮ್ಗೆ ಇಂಡಿಯಾದವರು ಹಗರ್. ಅದಕ್ಕೆ ಯಾವಾಗ ನಿಮಗೆ ಈಗ ಗೊತ್ತಲ್ಲ, ಯಾರು ಲಕ್ನೋ ಟೀಮ್ ಕೋಚ್ ಅದಲ್ಲ, ಹೆಸರು ಪಕ್ಕ ಜಸ್ಟಿನ್ ಲ್ಯಾಂಗರ್. ಅದಕ್ಕೆ ಇದೇನು ನೆವರ್ ಎವರ್ ಅಂಡರ್ ಎಸ್ಟಿಮೇಟ್ ದ ಇಂಡಿಯನ್ಸ್ ಅತ್ತೆ. ಇದಕ್ಕಾರ ನೆಕ್ಸ್ಟ್ ಲೆವೆಲ. ಇದಕ್ಕೆ ಹೇಳಿದ್ದೆ, ಇದಕ್ಕೆ ಯಾವ ಟೈಮ್ನ ಹೆಂಗೆ ಕಂಬ್ಯಾಕ್ ಮಾಡ್ತಾರೆ ತಿಳಕ್ಕೆ ನಮ್ಮ ಟೀಮ್ ಇಂಡಿಯಾದವ್ರು. ನಾವೇ ಅನ್ಕೊಂಡಿದ್ದಿಲ್ಲ ಈ ಬಾಲಿಂಗ್ ಒಳಗೆ ಯಾರನ್ನ 50 ರನ್ ಹೊಡೆದ್ರು, ನಮ್ಮ ಟೀಮ್ ಇಂಡಿಯಾದ ಯಾರನ್ನ 50 ರನ್ ಹೊಡೆದ್ರು. ಒಳ್ಳೆ ಯಾವ ಪರಿ ಚೇಂಜ್ ಮಾಡತ್ತಾರೆ ಇಂಗ್ಲೆಂಡ್ದವ್ರು. ನನಗಂದ್ರೆ ಒಂದು ಟೈಮ್ ಅಂಜಿಕೆ ಬರ್ಲಾತಿತ್ತು ಅಂದರು. ಲಾಸ್ಟಿಗೆ ನಮ್ಮ ಕ್ಯಾಚಿಂಗಿಂತನ ಇನ್ನೊಂದು ನಮ್ಮ ಬೂಮ್ರಾ ಅವ್ರ ಬಗ್ಗೆ ಹೇಳಬೇಕು. ಯಾವ ಟೈಮಿಗೆ ಕರ್ಕೊಂಬರ್ತೀರಿ, ಬರೀ ಡೆತ್ ಓವರ್ಸ್ನ ಈ ಪರಿ ರನ್ ಕಂಟ್ರೋಲ್ ಮಾಡ್ತಾರೋ, ಮತ್ತು ಪವರ್ ಪ್ಲೇಯರ್ ಕೊಟ್ಟರೆ ಅಲ್ಲಿ ರನ್ ಕಂಟ್ರೋಲ್ ಮಾಡ್ತಾರೆ. ಯಾವ ಟೈಮ್ದಾಗ ಎಂಥ ಸಿಚುವೇಶನ್ ತಂದು ಇಳಿಸ್ತಾರೆ ನಮ್ಮ JCBಗೆ ಪಕ್ಕ ಡೆಲಿವರ್ ಮಾಡಿಕೊಡ್ತಾರೆ. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಮಾತು ಉಳಿಯಂಗಿಲ್ಲ. ನಮ್ಮ JCB ಅವ್ರ ಬಗ್ಗೆ ಹೇಳ್ಕೋತವ್ರೆ.
ಇನ್ನೊಂದು ನಮ್ಮ ಅಕ್ಷರ್ ಪಟೇಲ್ ಅವ್ರ ಬಗ್ಗೆ ಹಾಗೆ ಆಗ್ಬೇಕು. ಅಕ್ಷರ್ ಪಟೇಲ್ ಬಾಲಿಂಗು ನೆಕ್ಸ್ಟ್ ಲೆವೆಲ್, ಫೀಲ್ಡಿಂಗು ನೆಕ್ಸ್ಟ್ ಲೆವೆಲ್, ಬ್ಯಾಟಿಂಗ್ ಅಟ್ಟ ಸ್ವಲ್ಪ ಪಕ್ಕ ಬರಲಿಲ್ಲ. ಬ್ಯಾಟಿಂಗ್ ಎಲ್ಲ ಅವರ ಆಡಿದ್ರು. ಹಾರ್ದಿಕ್ ಪಾಂಡ್ಯ ಅಂತೂ ಬಿಟ್ಟೇ ನೀವು, ಅವರ ಮ್ಯಾನ್ ಹಾರ್ದಿಕ್ ಪಾಂಡ್ಯ ಪ್ರತಿ ಮ್ಯಾಚ್ ಈ ಪರಿ ಏರ್ಕೋತ ಹೊಂಟಾರ ಅಂದ್ರೆ ದಾಗ ತೇರ್ಕೋತ ಹೊಂಟಾರ ಹಾರ್ದಿಕ್ ಪಾಂಡ್ಯ ಹತ್ರ. ಇನ್ನು ನಮ್ಮ ತಿಲಕ್ ವರ್ಮ ಅವ್ರಿಗೆ ಹೇಳಬೇಕು, 7 ಬಾಲಿಗೆ 21 ರನ್ ಎಲ್ಲ ಸೇರಿ ನಮ್ಮ ಟೀಮ್ ಇಂಡಿಯಾ ಹೊಡೆದಿದ್ದು 250+ ರನ್ ಹೊಡೆದ್ರು. 250+ ರನ್ ಹೊಡೆದಿದ್ದಕ್ಕೆ ಇವ್ರು ಇಂಗ್ಲೆಂಡ್ದವ್ರು ಈ ಪರಿಸ್ಥಿತಿ ಬರ್ತಾರೆ ತನ್ಕೋದಿಲ್ಲ. ಸ್ಪೆಷಲಿ ಟಾಮ್ ಬೆಂಟನ ಮತ್ತು ಹಂಗೆ ಜಾಕೋಬಿತ್ತಲ್ಲಿ ಮತ್ತು ಇನ್ನೊಂದು ವಿಲ್ಜೆಕ್ಸ್, ಇವ್ರು 3 ಮಂದಿ ಈ ಪರಿ ಬೈಕ್ ತರಿಸಿದ್ರೆ ನನಗಂತರೂ ಯಪ್ಪ ಏನಾಕತ್ತು. ಒಂದು ಟೈಮಿಗೆ ನವರ್ತೆ ಮಾಡಿಟ್ಟಿದ್ರು. ಇದಕ್ಕಾರ ವರುಣ್ ಚಕ್ರವರ್ತಿ ಇವತ್ತು ಬಾಲಿಂಗ್ ಅಲ್ಲ ಎಷ್ಟು ಐತ್ರಿ 3 ಓವರಿಗೆ 50 ರನ್ ಹೊಡ್ಸ್ಕೋದಂದ್ರೆ ವರುಣ್ ಚಕ್ರವರ್ತಿ ಇದಕ್ಕಿಂತ ಇಂಜಿನಿಯರ್ ಕೆಲಸ ಮಾಡ್ತಾ ಅದನ್ನ ಮಾಡಿ ಚಲೋ. ಈ ಕಡೆ ಬರ್ಲಾಕೆ ಹೋಗ್ಬಿಡತ್ನ ಆ ಪರಿ ಬಡ್ಸ್ಕೋದು ತೀರ ಏನದು ಒಯ್ತಿಲ್ಲ. ವರುಣ್ ಚಕ್ರವರ್ತಿ ಬಡ್ಸ್ಕೋದಕ್ಕೆ ಡೌನ್ ಆ್ಯಂಡ್ ಔಟ್ ಅಂತೇಳ್ಬೇಕು. ಮುಂದಿನ ಮ್ಯಾಚ್ನಾಗ ಆ ಕಡೆ ಈ ಕಡೆ ಮಾಡಿ ಕುಲ್ದೀಪ್ ಆದವ್ರು ಕರ್ಸ್ಕೋದು ಭಾಳ ಚಲೋ. ಇದಕ್ಕೆ ಈ ಪರಿ ಅಂತ ಬಡ್ಸೋಲ್ಲ. ಕುಲ್ದೀಪ್ ಆದವರು ಈ ಪರಿ ಬಡ್ಸೋಂಗಿಲ್ಲ. 3 ಓವರಿಗೆ 50 ಅಂದ್ರೆ ರಿಯಲಿ ಮೊಹಮ್ಮದ್ ಕೈ ಪನ್ನೆ ನಾವು ಎಚ್ಚರಿಕೆ ಕೊಟ್ಟಿದ್ರಿ ಅಂದ್ರೆ ನೀವು ಭಾಳ ಬರೀ ಏನೋ ಗೂಗ್ಲಿ ಹಾಕ್ಲತ್ತೀರಿ, ಭಾಳ ಬರೀ ಸ್ಪೀಡ್ ಹಾಕ್ಲತ್ತೀರಿ. ನಿಮಗೆ ಇದು ಹೊಂದ್ಕೊಳ್ಳಲ್ಲ, ಸ್ವಲ್ಪ ಸ್ಲೋ ಹಾಕೋದು ಬರೀ ಬೇರೆ ಬಾಲ್ ಟ್ರೈ ಮಾಡುತ್ತೆ. ನಾನು ಬಾಲ್ ಹಿಂಗೆ ಐತಿ, ನಾ ಹಿಂಗೆ ಹೋಗ್ಯಾವ ಅಂತೇಳಿ ರನ್ ಬಿಡ್ಸ್ಕೋತಾರೋ. ಸ್ವಲ್ಪ ಇಂಪ್ರೂವ್ ಆಗ್ಬೇಕು ನಮ್ಮ ವರುಣ್ ಚಕ್ರವರ್ತಿ ಫೈನಲ್ಕಿನ್ನ ಐತಿ ಅಹಮದಾಬಾದ್ ಸ್ಟೇಡಿಯಂ ಒಳಗೆ. ಅದು ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನಾವೆಲ್ಲ ಅನಿಸ್ತೀವಿ ಇದಕ್ಕೆ ನಮ್ಮ ಹಂಗೆ ಕೈ ಗಂಟೆ ಆಗಿರುತ್ತೆ. ಪ್ರತಿ ಡೇಸ್ ಇಸ್ ನಾಟ್ ಅ ಸಂಡೇ. ಇದಕ್ಕೆ ಪ್ರತಿ ಸಲ ನಾವು ಸೋಲ್ತೀವಿ ಅಹಮದಾಬಾದ್ ಸ್ಟೇಡಿಯಂ ಅಂತ ಅನ್ಕೋದು ತಪ್ಪು. ಯಾವಾಗಿದ್ರೂ ಪಾಸಿಟಿವ್ ಮೈಂಡ್ಲೇ ಹೋಗ್ಬೇಕು. ಆ ಪಾಸಿಟಿವ್ ಮೈಂಡ್ಲೇ ಹೋಗಿ ಫೈನಲ್ ನಮ್ಮ ಟೀಮ್ ಇಂಡಿಯಾದವರು ನ್ಯೂಜಿಲ್ಯಾಂಡ್ದವ್ರ ಮೇಲೆ ಕಪ್ ಗೆಲ್ತಾರ ತಿಳ್ಕೊತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ. ಮತ್ತೊಂದು ಎಲ್ರಿಗೂ ನಮಸ್ಕಾರ.